ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರುವಂಥ ಕೆಲವು ದೃಶ್ಯಗಳಿದ್ದಾಗ UA ಬರುವಂಥ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿದುಪಟ್ಟಂತ ಒಂದು ಮಾಹಿತಿ. ಅಲ್ಲ ಪಾಪ ಅವರೇ ವೆಪನ್ ಸರ್, ಅವ್ರಿಗೆ ಯಾವ ವೆಪನ್ ತುಂಬ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಬಂದು ಇಲ್ಲಿ ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾಲಕ್ಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು ಕಣಮ್ಮ ಎಲ್ಲ ಅದಕ್ಕೂ ಬೈತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನು ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೇದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ದೀವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀವಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಘನೊಂದು ಪರ್ಸನಲ್ ವಿಷಯ. ಅದನ್ನ ಇಲ್ಲಿ ಕೆದಕ್ಬೇಡಿ. ಇಲ್ಲ, ಎಂಥದ್ದು ಇಲ್ಲ. ಆದರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿ. ನನ್ನ ಬಾಲ್ಯದ ನೀನು ಮಾಡಿದಲ್ಲಪ್ಪ, ಎದ್ದೇಳೋ ಮೇಲೆ ಬಾ, ಇಲ್ಲಿ ಮೇಲೆ ಬಾ. ಇವನಿಗೆ 2 ವರ್ಷದಲ್ಲಿ ಜಾಸ್ತಿ ಬೆಳ್ಕೊಂಬಿಟ್ಟವನೇ. ನನ್ನ 9th 10th ಆ ಹುಡುಗ ಅವನು ಆ್ಯಕ್ಟ್ ಮಾಡಿದ್ದಾನೆ. ಮಾತಾಡೋದು ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ ಅವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೆ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ 2. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾ ಕೆಲಸ ಮಾಡಿದ್ದೀವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲಾನು ನಾನು ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತಗೊಂಡು ಬಂದಿರುವಂಥ
ಒಂದು ವೀರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮ್ಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಇಟ್. ಯಾಕಂದ್ರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗೆ ಇನ್ನೂ ನೆನಪಿದೆ. ಬಹಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಬಹಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತಗೋತು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆ್ಯಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನ ನಮ್ಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನ ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲಾನು ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿ ಆಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗೋಕ್ಕೂ ರೆಡಿ ಇದೆ. ಸೊ ನಿಮ್ಗೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ಕೊತೀನಿ. ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರುವಂತ ಒಂದು ಕಥೆ ಇದು. ಅಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಕ್ಕಾಗದೇ ಇರುವಂತ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕಾ ಸರ್? ಇನ್ನೇನಿದ್ರು ಅದು ಕೆಲವು ಸತಿ ಏನಾಗಿದೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಟಕ್ ಅಂತ ಹೇಳ್ಬಿಡ್ಬೋದು, ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನ ನೋಡಿದ್ರೆ ಬೆಟರ್ ಇರತ್ತೆ ಅಂತಾನೆ ನನಗೆ ಅನ್ಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ತದಲ್ಲಿ ನಂದು.